ದೇವೇಗೌಡರು ಸಾವು ಬಯಸಿದ್ದ ಶಿವರಾಮೇಗೌಡಗೆ ಕ್ಲಾಸ್ ತೆಗೆದುಕೊಂಡ ಡ್ರೈವರ್ ಕಾರ್ತಿಕ್ ಅನ್ನೋ ವ್ಯಕ್ತಿ ಶಿವರಾಮೇಗೌಡಗೆ ಕರೆ ಮಾಡಿ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ರೇವಣ್ಣ ಕಾರು ಚಾಲಕ ಕಾರ್ತಿಕ್ ಮತ್ತು ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋ ವೈರಲ್. ಪ್ರಜ್ವಲ್ ಕೇಸ್ ಆದ್ಮೇಲೆ ದೇವೇಗೌಡ ಇನ್ನೂ ಸೂಸೈಡ್ ಮಾಡಿಕೊಂಡು ಸಾಯಲಿಲ್ಲ ಎಂದಿದ್ದ ಶಿವರಾಮೇಗೌಡ ಮಾತನಾಡಿದ್ರು ಅನ್ನೋ ವಿಚಾರಕ್ಕೆ ಸದ್ಯ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ದೇವೇಗೌಡರಿಂದ ಸಂಸದನಾಗಿ ದೇವೇಗೌಡರು ಸಾವು ಬಯಸಿದ್ದು ಸರಿನಾ? ದೇವೇಗೌಡರು ಸಾವು ಬಯಸಿದ್ರೆ ನೀವೇ ಸೂಸೈಡ್ ಮಾಡಿಕೊಳ್ಳುತ್ತೀರಾ ಅಂತ ಸಖತ್ ಕ್ಲಾಸ್. ಕಾಂಗ್ರೆಸ್ನವರಿಗೆ ಮಾರಾಟ ಆಗಿರೋ ಟಿವಿಲಿ ಕ್ಷಮೆ ಕೇಳೋದಲ್ಲ, ಪ್ರೆಸ್ ಮೀಟ್ ಮಾಡಿ ಕ್ಷಮೆ ಕೇಳಿ, ಇಲ್ಲ ನೀವು ಹೇಳಿದ್ದೀರಾ ಅಂತ ಒಪ್ಕೊಳ್ಳಿ ಅಂತ ಕಾರ್ತಿಕ್ ಕ್ಲಾಸ್. ಹಲೋ, ಅದೇ ನಿಮ್ದೇನು ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇಲ್ಲ ಸರ್, ಅದೆಲ್ಲ ತಿರುಸಿ ಪರುಸಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದಾನೆ. ಅದನ್ನೇ ಇವಾಗ ಪವರ್ ಟಿವಿಲಿ ಕೂತ್ಕೊಂಡು ಹೇಳ್ದೆ ನಾನೀಗ. ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ, ಬೇರೆ ಟಿವಿ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಅದು ನನಗೀಗ ನಾನು ಒಂದ್ ಮಾತು ನಿಮ್ ಮೊನ್ನೆ MP ಮಾಡಿದ್ ದೇವೇಗೌಡ್ರಲ್ಲನ ಇಲ್ಲಿಗೆ ಮಂಡ್ಯಗೆ 5 ತಿಂಗಳು. ಹೌದು, ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು 35 ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು 100 ಕೋಟಿ ಖರ್ಚು ಮಾಡಿದ್ರು ಯಾಕನ ಆಗ್ತಾ ಇರ್ಲಿಲ್ಲ? ಇಂಡಿಪೆಂಡೆಂಟ್ ಆಗಿ ಹೋಯ್ತಿರ್ಲಿಲ್ಲ. JDS ಸಿಂಬಲ್ ಮೇಲೆ ನೀನ್ MP ಆಗಿದ್ದಾನ. ಕೇಳಿ ಒಂದ್ ನಿಮಿಷ ಬುಡೀಗ ಕೇಳಿಲ್ಲಿ. ಇರ್ಲಿ, ಅದ್ ಏನಾದ್ರೂ ಇರ್ಲಿ ಅಣ್ಣ, ದೇವೇಗೌಡರು ಸಾವು ಬಯಸುವಷ್ಟು ದೇವರಣ್ಣ ಹಂಗೆ ಹೇಳಿಲ್ಲ ಬಿಡುಗರು. ನೀನ್ ಸುಮ್ನೆ ನಿಮ್ ತಾಯಿ ಅಣ್ಣ ಅನ್ನಿಲ್ವನ? ಕೇಳೇ ಇಲ್ಲಿ, ನಾನು ಹೇಳದ್ ಕೇಳ್ಕೊ, ದೇವರನ್ನ ಹೇಳ್ತೀನಿ. ಗೌರವ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರಲೇ ನಾನು ನಿಮ್ಗೆ ಅದ್ರ ಇನ್ನಾದ್ರೂ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ. ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದ್ದೀನಿ, ಕೇಳ್ಕೊ. ಮಾತಾಡುವಾಗ ಅವನು ನನ್ನನ್ನು ಏನೇನೋ ಬಾಯಿ ಬಿಚ್ಚಿಟ್ಟ. ಅವೆಲ್ಲ ಅವ್ನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ. ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ. ಈಗ ಒಂದ್ ತಿಳ್ಕೊ ಕಾರ್ತಿಕ್, ಕೇಳಿಲ್ಲ, ಅವನ್ನ ಭೇಟಿ ಮಾಡಿರೋದೇ ನಾನು 29ನೇ ತಾರೀಕು. 29ನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ವಾ? ನೀವು JDS ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು. ದೇವೇಗೌಡರು ಸಾವು ಬಯಸಿದ್ರಲ್ಲ, ದೇವ್ರು ಒಳ್ಳೇದ್ ಮಾಡಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ದೇವೇಗೌಡರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಕೇಳಿಲ್ಲ, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಸ್ವಲ್ಪ ಕಾರ್ತಿಕ್ ಕೇಳ್ಕೊ ಇಲ್ಲಿ. ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವರೆಲ್ಲವ, ಮಾಡಿಬಿಟ್ರು ಇವರೆಲ್ಲವ. ಇಂಥ ಮಾತಂದಿಲ್ಲ, ದೇವೇಗೌಡರು ಇನ್ನೂ ಸೂಸೈಡ್ ಮಾಡ್ಕೊಂಡಿಲ್ವಲ್ಲ. ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ. ನನ್ನ ಮಕ್ಳಿಗೆ ಮಾಡ್ಯಾವ ನೀವು, ನನ್ನ ಮಗ ಇವನು ಇನ್ನು ಏನೇನ್ ಮಾಡ್ಕೊಂಡ್ ಬಿಡ್ತಾವ. ದೇವೇಗೌಡ ಸೂಸೈಡ್ ಮಾಡ್ಕೊಂಡ್ರೆ ನಿಮ್ಗೆ ಖುಷಿನಾನ? ನೀನ್ ಸುಮ್ನೆ ಅಲ್ಲ, ನೀವು ಮಾತಾಡಿರೋ ರೀತಿ ಆ ರೀತಿ ಇತ್ತು. ಕಾರ್ತಿಕ್, ಒಂದ್ ನಿಮಿಷ ಕೇಳ್ಕೊ ಇಲ್ಲಿ. ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನಾನು ಗೌರವ ಕೊಟ್ಟು ನಿನ್ಗೆ ಮಾತಾಡ್ತಾ ಇದ್ದೀನಿ. ನಾನು ನಿನ್ಗೆ ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೊಡ್ತಾ ಇದ್ದಿದ್ದು. ಅದೇ ಪ್ಲೇಸ್ ಅಲ್ಲಿ ಬೇರೆಯವನು, ಬೇರೆ DK ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗ್ ಬೈದ್ ಬಿಡ್ತಾ ಇದ್ದೀನಿ. ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು. ನಾನು ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ. ನಾನು ದೇವರಾಣಿಗೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ. ಅವ್ನು ನನ್ನ ಮಗ. ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ. ನಾನು ನಾಳೆ ಕೇಳಿ ಆಯ್ತು. ಅವನು ಪವರ್ ಟಿವಿ ಅವ್ನು ಕೇಳಲಿ. ಯಾವ ಟಿವಿ ಮುಂದಕ್ಕೂ ಇನ್ನು ಹೋಗಲ್ಲ, ಕ್ಲೋಸ್. ಇನ್ನು 15 ದಿವಸ ನಾನು ಯಾವ ಟಿವಿವರೆಗೂ ಸಿಕ್ಕಲ್ಲ ನಾಳೆಯಿಂದ. ಅಲ್ಲ, ನೀನ್ ಅಂದಿದೀಯ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ? ನೋಡಲಿ, ಕೇಳಿಲ್ಲಿ. ನೀನ್ ಅಂದಿಲ್ಲ, ಪ್ರೆಸ್ ಮೀಟ್ ಮಾಡಿ ಬಿಡು. ನಾನು ಮಾತಾಡಿದ್ದೀನಿ ಬಿಡು, ಈಗ ಆಯ್ತು. ನಾನೊಂದ್ ಮಾತು ಹೇಳ್ತಾ ಇದ್ದೀನಿ, ದೇವೇಗೌಡ ನಾನು ಇವತ್ತು ಏನ್ ಹೇಳಿದ್ದೀನೋ ಅದನ್ನ ಹೇಳಿದ್ದೀನಿ. ನಾನು ಹೇಳಿರೋದಕ್ಕೆ ನಾನು ಕ್ಲಿಯರ್ ಮಾಡಿದ್ದೀನಿ. ನಾನು ಆತರ ಹೇಳಿಲ್ಲ. ಕರೆಕ್ಟ್ ಆಗಿ ಹೇಳ, ಪವರ್ ಟಿವಿ DK ಶಿವಕುಮಾರ್ ಮಾರ್ಕೊಂಡಿದ್ದಾನೆ ಇಲ್ವಾ? ನನಗದು ಗೊತ್ತಿಲ್ಲ. ಗೊತ್ತಿಲ್ಲ, ಯಾರ್ಯಾರು ಮಾಡ್ಕೊಂಡವ್ರು ಗೊತ್ತಿಲ್ಲ ಅವೆಲ್ಲ. ಅದಕ್ಕೋಸ್ಕರಲೇ ನಾನು ಯಾವ್ದು ಮಾತಾಡಲ್ಲ. ನೀನು ರೆಕಾರ್ಡ್ ಮಾಡ್ಕೊಂಡು ಹೇಳಿಕೆ DK ಮಾಡ್ಕೊಂಡ್ರೆ ಎಂತಂತ ಒಪ್ಕೊಂಡ್ರೆ ನಾನೇನ್ ಹೇಳೋದು? ಅದಕ್ಕೆ ರೆಕಾರ್ಡ್ ಮಾಡ್ಕೊಳ್ಳೋದು ಅದೆಲ್ಲ ಆತ್ಮಸಾಕ್ಷಿ ಅನ್ನೋದಿರ್ಬೇಕು. ಆಯ್ತು. ಕ್ಷಣ ಕ್ಷಣದ ಸುದ್ದಿಗಾಗಿ News 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.